ಇಲ್ಲಿ ಎಲ್ಲವೂ ನಕಲಿ. ನೀವೇನಾದ್ರೂ 2.5 ಲಕ್ಷ ರೂಪಾಯಿ ಕೊಟ್ಟುಬಿಟ್ರೆ MBBS ಸರ್ಟಿಫಿಕೇಟ್ ಕೂಡ ಈ ವ್ಯಕ್ತಿ ನಕಲಿ ತಂದು ಕೊಡ್ತಾನೆ. ನಕಲಿ ಸರ್ಟಿಫಿಕೇಟ್ ಬಳಸಿ ಮೆಡಿಕಲ್ ಪ್ರಾಕ್ಟೀಸು ಮಾಡಬಹುದು. ನೀವು ಜನರ ಜೀವದ ಜೊತೆ ಆಟನೂ ಆಡಬಹುದು. ನಕಲಿ ಸರ್ಟಿಫಿಕೇಟ್ ಬಳಸಿ ಹಳ್ಳಿಯಲ್ಲಿ ಆಸ್ಪತ್ರೆ ನಡೆಸೋದಕ್ಕೆ ಈತಾನೇ ಸಲಹೆ ಕೊಡ್ತಾನೆ. ನಡೆಸಿ ಸರ್ ನೀವು ಅಂತ. PUC, ಡಿಗ್ರಿ ಸರ್ಟಿಫಿಕೇಟ್, ಮೆಡಿಕಲ್ ಸರ್ಟಿಫಿಕೇಟ್ 2.5 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ ಅಂದ್ರೆ ಬಹಳ ಈಸಿಯಾಗಿ ನಕಲಿ ಸರ್ಟಿಫಿಕೇಟ್ ಇಂದ ಡಾಕ್ಟರ್ ಆಗ್ಬಿಡ್ಬಹುದು ನೀವು. ಆ ಸರ್ಟಿಫಿಕೇಟ್ ಅನ್ನ ನೀವು ಕ್ಲಿನಿಕ್ ಅಲ್ಲಿ ನೇತಾಕೊಂಡು ಪ್ರಾಕ್ಟೀಸ್ ಶುರು ಮಾಡಬಹುದು. ಜನರ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಈತಾನೇ ಸಜೆಷನ್ ಕೊಡ್ತಾನೆ. ಅಣ್ಣಾರ ಇಲ್ಲೇ ಲೋಕಲ್ ಪ್ರೈವೇಟ್ ಇದನ್ನ ವರ್ಕ್ ಮಾಡ್ತಾರ್ರಿ. ಏನು ಮಾಡ್ತೀರಪ್ಪ? MD ಮಾಡಿರಿ. ಹೌದು ಮಾಡಿ ಪ್ರೈವೇಟಲ್ಲಿ ಹೋಗ್ತೀನಿ. ಹಾಂ ರೀ, ಸರ್ಟಿಫಿಕೇಟ್ ಒಂದು ಬೇಕಾಗಿತ್ತು ಅವ್ರಿಗೆ ಇದ್ರದ್ದು ಬೇಕಾಗಿ MBBS ಬೇಕಾಗಿತ್ತು. ಈಗ ಪಾಪ ಇವರು ತೆಗೆದುಕೊಟ್ಟು ಅದನ್ನು ಮಾಡ್ಸಮ್ಮ. ಅದ ಎಡ್ರು ಹಾಕೋದಿನಪ್ಪ ಏನು ಹೇಳ್ಬಿಟ್ಟು ಮೇಡಮ್ ರೀ, ನೀವು ಏನು ಹತ್ತಿರೋದಕ್ಕೆ ನಾ ಏನೇನು ಇಂದ ಬಂದು ತುಳಿಯಲ್ರಿ. ಏನಿಲ್ಲ ನಾ ಮಾಡ್ತೇನೆ, ನನಗೆ ಭಾಳ ಅರ್ಜೆಂಟ್. ಅದು ಜಸ್ಟ್ ಓನ್ಲಿ ಪ್ರೈವೇಟ್ ನೋಡ್ರಿ. ನಿಮ್ಗೆಲ್ರಿ ಅದ್ರ ರೂಲ್ಸ್ ಹೇಳ್ಬಿಡ್ರಿ ಗುರುಳ. ರೂಲ್ಸ್ ಹೇಳ್ಬಿಡ್ರಿ, ಅದು ಹೆಂಗಿರ್ಬೇಕು, ಅದು ಎದಕ್ಕೆ ಯೂಸ್ ಮಾಡ್ಕೋಬೇಕು. ಏನೋ ಪ್ರೈವೇಟ್ ಡಿಗ್ರಿ ತೆಗೆಸಿ ಕೊಡ್ತಾವ ತಿಳಿರಿ. ನೀವು ಏನೋ MBBS ಮುಗಿಸಿರ್ತೀರಿ, ಒಂದು ಮೆಡಿಕಲ್ ತೆಗಿಯಾಕ ಮಾಡಕ್ಕೆ ಹಿಂಗೇನೋ ಅನುಕೂಲ ಮಾಡ್ಕೊಂಡು ಕೊಡುವಂಥದ್ದು ಅದ ಸರ್, ಚಾನ್ಸಸ್ ಅದ. ಏನಿಲ್ಲ ಸರ್, ಲೋಕಲ್ ಪ್ರಾಕ್ಟೀಸ್ ಅದು ಮಾಡ್ಬೋದಲ್ಲ, ಲೋಕಲ್ ಹಳ್ಳಿಯಾಗ ಪ್ರಾಕ್ಟೀಸ್ ಅದು ರೀ. MBBS ಒಂದು ಸರ್ಟಿಫಿಕೇಟ್ ನಾ ತರಿಸ್ಕೊತೀನಿ, ತರಿಸ್ಕೊಂಡು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ರೀ ತೋರಿಸಿ ಆಮೇಲೆ ಮಾಡಿಸ್ಕೊಡ್ತೀನಿ. ಅದೇ ದೊಡ್ಡ ಮಾತಲ್ರಿ. ಏನು ಡಿಗ್ರಿ ಏನ್ ಬೇಕು ಎಲ್ಲ ಆತವ. ಅವ್ರಿಗೆ ಏಟಾಗಿದ್ದು ಫೈನಲ್ ಹೇಳ್ಬಿಡ್ರಿ. ಇವ್ರದ್ದು ಏನದ ರೀ, ಇವ್ರದ್ದು ನಾ ಮಾಡ್ಕೊಡುವಂಥದ್ದು ನಾನು ಕೈಯಾಗದ ನಾ ಮಾಡ್ಕೊಡ್ತೀನಿ ಹೇಳ್ದೆ. ಹೌದ್ರಿ, ಈ ನಿಮ್ದು ಏನದಪ್ಪ ಅಂತಂದ್ರೆ ನಾ ಕೇಳ್ಕೊಂಡು ನಿಮ್ಗೆ ಇಮಿಡಿಯೇಟ್ಲಿ ಸಾಯಂಕಾಲ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀನಿ. ಅಂದಾಜು ಹೇಳ್ರಲ್ಲ ಸರ್, ಅಂದಾಜು ಇಲ್ಲಿಂದ ಇಲ್ಲಿ ಅಂದ್ರೆ ಅವ್ರು ಹೇಳಿರ್ಲ ಅದೇ ಸೇಮ್ ರೀ. ಆಯ್ತಾ, ಎಷ್ಟು 3 ಲಕ್ಷ ರೀ? ಅದೇ ಅಷ್ಟು ಆತ್ರಿ. ಕಡಿಮೆ ಹಾಕಿದ್ರು ಹೇಳ್ರಿ ಅದ್ರೊಳಗೆ ರೀ. ನಿಮ್ಗೆ ಒಂದು ಈಗ ಗುರುಳ ಸಾಯಂಕಾಲ ಹೇಳ್ತೀನಿ. ಒಂದು 5,000 ಕೊಟ್ಟು ಮಾಡ್ಯಾರ್ರಿ. ನಾ ಅದ್ರೊಳಗೆ ನಿಮ್ಗೆ ಅದ ಇದು ಮಾಡಿ ಕಳಿಸ್ತೇನೆ ರೀ. ಅದು ಉಳಿದು ಎಷ್ಟು ಅವ್ರು ಅಮೌಂಟ್ ಕೊಡ್ಬೇಕು ಅವ್ರು ಹೇಳಿ ಸಜ್ಜು ಮಾಡ್ಕೋತಾರೆ. ಅಂದ್ರೆ ಎಷ್ಟ್ರ ಒಳಗರೆ ಹೇಳ್ರಲ್ಲ, ಇಷ್ಟರೊಳಗೆ ಹಾಕೈತಿ ಹೇಳಿ. ಏನು ಒಂದು 2.5 ತನ ಆಗ್ಬೋದು ಸರ್. ಆದ್ರೆ 2.5 ಲಕ್ಷ ರೀ. ಈಗ ನಮ್ದು ಎಷ್ಟು ಟೈಮ್ ತೋತು ಸರ್? ನಾನು ಕೇಳ್ಕೊತೀನಿ, ಹೇಳ್ತೀನಿ. ಒಂದು 2 ತಿಂಗಳು ರೀ, 1.5 ತಿಂಗಳು. ಅದ್ರ ಮ್ಯಾಗ ಇದನ್ನ MBBS ಸರ್ಟಿಫಿಕೇಟ್ ಫೋಟೋದು ಬರ್ತೇನೆ ರೀ ಇವ್ರದ್ದು? ಎಲ್ಲ ಬರ್ತರಿ. ಫೋಟೋ ಬರ್ತರಿ, ಸಿಕ್ಕಾರಿ ಎಲ್ಲ ಬರ್ತದೆ. MD ಹೌದವ? MSc ಅದಾವ್ರಿ. MSc ಅವಾರಿ. MSc ಅದು. MSc ಅವಾರಿ. ನಿಮ್ಮನ್ನ MSc ತಂದಿಲ್ಲ, ತಂದಿನ ತೋರಿಸ್ತೀನಿ ನಿಮಗೆ. ಅಣ್ಣಾರ ಎಳೆಯಾಗಿ ಈತ ಬಾಯ್ ಬಿಡ್ತಾ ಹೋಗ್ತಾನೆ. 2.5 ಲಕ್ಷ ರೂಪಾಯಿ ಕೊಟ್ರೆ ನಿಮಗೆ MBBS ಸರ್ಟಿಫಿಕೇಟು ಕೊಡಿಸ್ಬಿಡ್ತಾನೆ. ಜನರ ಜೀವದ ಜೊತೆ ನೀವು ಹೆಂಗಾದ್ರೂ ಚೆಲ್ಲಾಟ ಆಡಬಹುದು. ಇಂಥ ದಂಧೆಕೋರರು ಎಷ್ಟು ಜನರ ಜೀವನದ ಜೊತೆ ಆಟ ಆಡಿದ್ದಾರೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.